ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ MS ಆಪ್ಷನ್ ಬರ್ತಕ್ಕಂತ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ MS ಎಕ್ಸೆಲ್. ರೈಟ್, MS ಎಕ್ಸೆಲ್ ನಮಗೆ ಯಾಕೆ ಬೇಕಪ್ಪ ಇಂಪಾರ್ಟೆಂಟ್ ಅಂದ್ರಿಗಿನ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡ್ತಕ್ಕಂತ ಇರ್ತಕ್ಕಂಥ ಫಾರ್ಮುಲಾ ಹಾಕೋದಿರ್ಬೋದು, ಕೂಡಿಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಅವೆಲ್ಲ ಯಾವ ರೀತಿ ಮಾಡಕ್ ಮುಂದಿರ್ತಕ್ಕಂಥದ್ದು. ಅದ್ರಾಗ ಮೇನ್ ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ ಎಂಪ್ಲಾಯೀಸ್ ಶಾಲ್ರಿ ಅಂತ ಹೇಳೋದು. ಹೌದಿಲ್ಲ, ಎಂಪ್ಲಾಯ್ ಶಾಲ್ರಿ ಯಾವ್ದಪ್ಪ ಅಂದ್ರಿಗಿನ ಯಾವುದೇ ಒಂದು ಕಂಪನಿ ಆಗಲಿ, ಯಾವುದೇ ಒಂದು ಬಿಸಿನೆಸ್ ಆಗಲಿ, ಯಾವುದೇ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ನಮಗೆ ಏನಂತಂದ್ರಿಗಿನ ಆ ಕಂಪನಿ ಬೆಳವಣಿಗೆ ಮತ್ತು ಆ ಕಂಪನಿ ಇರ್ತಕ್ಕಂಥ ಅವನತಿಗೆ ಕಾರಣ ಏನಪ್ಪ ಅಂದ್ರಿಗಿನ ಎಂಪ್ಲಾಯ್ ಇದು. ಹೌದಿಲ್ಲ, ಅವ್ರು ಇರ್ತಕ್ಕಂಥ ಶಾಲ್ರಿ ಕರೆಕ್ಟ್ ಆಗಿದ್ರೆ ಮಾತ್ರ ಏನಾಗುತ್ತೆ ಅಂದ್ರಿಗಿನ ಆ ಕಂಪನಿ ಏನಂತಂದ್ರೆ ಬೆಳಕ್ ಸಾಧ್ಯ. ಅದಿರ್ತಕ್ಕಂಥ ಮೇನ್ ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ ಎಂಪ್ಲಾಯ್ ಶಾಲ್ರಿ ಅಂತ ಹೇಳ್ಬೋದು. ಹೌದಿಲ್ಲ, ಅದ್ರಾಗ ಇವಾಗ ಸ್ಯಾಲರಿ ರಿಪೋರ್ಟ್ ಅಂತ ಹೇಳ್ತೇವೆ. ಯಾವ್ದು ಇವಾಗ ಸ್ಯಾಲರಿ ರಿಪೋರ್ಟ್. ಹೌದಿಲ್ಲ, ಸ್ಯಾಲರಿ ರಿಪೋರ್ಟ್ ಬಂದಾಗ ನಮಗೆ ಮೇನ್ ಇಂಪಾರ್ಟೆಂಟ್ ರೈಟ್ ಸ್ಯಾಲರಿ ರಿಪೋರ್ಟ್ ಬಂದಿದೆ. ಸ್ಯಾಲರಿಯಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈಗಿನ ರೈಟ್ ಸ್ಯಾಲರಿ ರಿಪೋರ್ಟ್ ಅಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಇವಾಗ ಫಾರ್ಮುಲಾ ಬಾರ್ನ್ಯಾಗ ಇಲ್ಲಿ ಇರ್ತಕ್ಕಂಥ ನೇಮ್. ಹೌದಿಲ್ಲ, ನೇಮ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಹೌದಿಲ್ಲ, ನಾವು ಯಾವುದೇ ಒಂದು ನಾವು ಫಸ್ಟ್ ಇರ್ಬೇಕಂದ್ರೆ ಇರ್ತಕ್ಕಂಥ ಆ ಎಂಪ್ಲಾಯ್ ಇರ್ತಕ್ಕಂಥ ಏನೈತೆ ಅಂದ್ರೆ ಈಗಿನ ನೇಮ್ ಇರ್ಬೋದು, ಆಮೇಲೆ ಏಜ್ ಇರ್ಬೋದು. ಹೌದಿಲ್ಲ, ಆಮೇಲೆ ಏನೈತೆ ಅಂದ್ರೆ ಈಗಿನ ನೆಕ್ಸ್ಟ್ ಯಾವ್ದು ಇವಾಗ BS ಅಂದ್ರೆ ಈಗಿನ ಇದು ಸ್ಯಾಲರಿ ಇರ್ಬೋದು, ಆಮೇಲೆ ಇವಾಗ HRI, ಆಮೇಲೆ DA. ಹೌದಿಲ್ಲ, ರೈಟಾ, ಆಮೇಲೆ ಇವಾಗ TA, ಆಮೇಲೆ PF, ESI, GS, DD, NS. ಹೌದಿಲ್ಲ, ಇವ್ರನ್ನ ಯಾವ ರೀತಿ ನಾವು ಎಂಪ್ಲಾಯಿಗಳಿಗೆ ಡಿವೈಡ್ ಮಾಡ್ತೀವಿ, ಯಾವ ರೀತಿ ಸ್ಯಾಲರಿ ನೆಕ್ಸ್ಟ್ ಇರ್ತಕ್ಕಂಥ ಏನೈತೆ ಅಂದ್ರೆ ಈಗಿನ ಎಂಪ್ಲಾಯ್ ಸ್ಯಾಲರಿ. ಇದ್ರ ಬಗ್ಗೆ ಸ್ವಲ್ಪ ಅಲ್ಲಿ ಎಕ್ಸ್ಪ್ಲೇನ್ ಮಾಡಮ್. ಹೌದಿಲ್ಲ, ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಟಾಪಿಕ್ ಹೋಗಂಬ್ರಿ. ನಾವು ಫಸ್ಟ್ ಇರ್ತಕ್ಕಂಥದ್ದು ಇವಾಗ ಬೇಸಿಕ್ ಸ್ಯಾಲರಿ ಅಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಬೇಸಿಕ್ ಅಂದ್ರ BS ಅಂತ ಹೇಳುದು. ಯಾವ್ದು ಇವಾಗ BS. ಹೌದಿಲ್ಲ, ರೈಟ್. ಆಮೇಲೆ ಇವಾಗ BS ಅಂದ್ರೆ ಏನಪ್ಪಾ ಅಂದ್ರೆ ಈಗಿನ ಬೇಸಿಕ್ ಸ್ಯಾಲರಿ ಅಂತೀವಿ. ಏನಂತೀವಿ ಇವಾಗ ಬೇಸಿಕ್ ಸ್ಯಾಲರಿ. ರೈಟ್, ಇದಕ್ಕ ಕನ್ನಡದಾಗ ಏನಂತೀವಿ ಇವಾಗ ಮೂಲ ವೇತನ ಅಂತ ಅಂತೀವಿ. ಹೌದಿಲ್ಲ, ಯಾವ್ದು ಇವಾಗ ಮೂಲ ವೇತನ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗಿನ HRI ಅಂತ ಇದೆ. ಹೌದಿಲ್ಲ, HRI ಇದೇನಪ್ಪಾ ಅಂದ್ರೆ ಈಗಿನ ಹೌಸ್ ರೆಂಟ್ ಅಲೌನ್ಸ್. ಹೌಸ್ ರೆಂಟ್ ಏನಂತಂದ್ರೆ ಈಗಿನ ಅಲೌನ್ಸ್ ಅಂತ ಹೇಳ್ಬೇಕು. ಯಾವ್ದು ಇವಾಗ ಹೌಸ್ ರೆಂಟ್ ಅಲೌನ್ಸ್ ಅಂದ್ರೆ ಈಗಿನ ಪ್ರತಿಯೊಂದು ಕಂಪನಿಯಲ್ಲಿ ಪ್ರತಿಯೊಂದು ಸರ್ಕಾರ ನೌಕರಿಗೆ ಏನಂತಂದ್ರೆ ಈಗಿನ ಹೌಸ್ ರೆಂಟ್ ಅಲೌನ್ಸ್ ಇರ್ತದೆ. ಅಂದ್ರೆ ಆ ಕಂಪನಿ ಕಡೆಯಿಂದ ಒಂದು ರೂಮ್ ರೆಂಟ್ ಆಗಿರ್ಬೋದು, ಅಥವಾ ಯಾವ್ದೋ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಈಗಿನ ಪೊಲೀಸ್ ಕ್ವಾರ್ಟರ್ಸ್ ಆಗಿರ್ಬೋದು, KV ಕ್ವಾರ್ಟರ್ಸ್ ಆಗಿರ್ಬೋದು, ಕೆಲವೊಂದು ಏನಂತಂದ್ರೆ ಈಗಿನ ಸೌಲಭ್ಯ ಕೊಡ್ತಾರೆ. ಅದು ಇರ್ತಕ್ಕಂಥ ಇವಾಗ HRI ಇರ್ತಕ್ಕಂಥ ಏನಂತಂದ್ರೆ ಈಗಿನ 2% ಅಂತ ಹೇಳ್ಬೋದು. ಅದೇ ರೀತಿ ಡಿ ಅಂದ್ರೆ ಈಗಿನ ಡೇರ್ನೆಸ್ ಅಲೌನ್ಸ್. ಡೇರ್ನೆಸ್ ಅಲೌನ್ಸ್ ಯಾಕಪ್ಪ ಅಂತಂದ್ರೆ ಈಗಿನ ನಾವು ಯಾವುದೇ ಒಂದು ಕಂಪನಿಯಲ್ಲಿ ಬೆಳಿಗ್ಗೆ ಟೀ ಇರ್ಬೋದು, ಅಥವಾ ಇರ್ತಕ್ಕಂಥ ಲಂಚ್ ಇರ್ಬೋದು, ಅಥವಾ ಏನಂತಂದ್ರೆ ಈಗಿನ ಆ ಕಂಪನಿಯಲ್ಲಿ ವ್ಯವಸ್ಥೆ ಇರ್ತದೆ. ಅದಕ್ಕೇನೈತಿ ಇವಾಗ ಡೇರ್ನೆಸ್ ಅಲೌನ್ಸ್ ಅಂತ. ಹೌದಿಲ್ಲ, ಸ್ಯಾಲರಿ ಹೌದಾ, ಮೂಲ ವೇತನ ಹೌದಾ, ಅದೇನೈತಿ ಇವಾಗ ಆಡ್ ಆಗ್ತದೆ. ರೈಟ್, ಆಮೇಲೆ ಟಿ ಅಂದ್ರೆ ಏನಂತಂದ್ರೆ ಈಗಿನ ಇದೇನೈತಿ ಇವಾಗ ಡೈರ್ನೆಸ್ ಅಲೌನ್ಸ್ ಅಂತ. ಯಾವ್ದು ಇವಾಗ ಡೈರ್ನೆಸ್ ಅಲೌನ್ಸ್. ಹೌದಿಲ್ಲ, ರೈಟ್. ನೆಕ್ಸ್ಟ್ TA ಇದಕ್ಕೇನಂತ ಇವಾಗ ಟ್ರಾವೆಲಿಂಗ್ ಅಲೌನ್ಸ್ ಅಂದ್ರೆ ಹೋಗೋ ಚಾರ್ಜ್, ಬರೋ ಚಾರ್ಜ್ ಇದಂತ ಇವಾಗ ಟ್ರಾವೆಲಿಂಗ್ ಅಲೌನ್ಸ್ ಅಂತ. ಏನಂತ ಇವಾಗ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಹೇಳ್ಬೋದು. ರೈಟ್, ಹೌದಿಲ್ಲ. ಆಮೇಲೆ PF ಅಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಇದೇನೈತೆ ಅಂದ್ರೆ ಈಗಿನ ಪ್ರೈವೇಟ್ ಫಂಡ್ ಅಥವಾ ಪೆನ್ಷನ್ ಫಂಡ್, ಅಥವಾ ಕನ್ನಡದಾಗ ಭವಿಷ್ಯ ನಿಧಿ ಅಂತ. ಹೌದಿಲ್ಲ, ನಾವು ಇರ್ತಕ್ಕಂಥ ಪ್ರೆಸೆಂಟ್ ಎಷ್ಟೇ ಅಮೌಂಟ್ ಇರಲಿ, ಬಟ್ ಅದು ಏನಂತಂದ್ರೆ ಸ್ಯಾಲರಿ ಮತ್ತೆ ಏನಂತಂದ್ರೆ ಈಗಿನ ಖರ್ಚಾಗ್ಬಿಡ್ತಾವ ಅಂತ ಏನಂತ ಅದ್ರ ಏನ್ ಮಾಡ್ತಾರ ನಮಗೆ ನಮ್ ಸ್ಯಾಲರಿ ಆಗ ಮುಂಚೆಕ್ ಏನಂತಂದ್ರೆ ಈಗಿನ ಸ್ಯಾಲರಿ ಇರ್ತಕ್ಕ ಮೂಲ ವೇತನ ಏನ್ ಮಾಡ್ತಾರೆ ಇವಾಗ ಕಟ್ ಮಾಡ್ತಾರೆ. ಅದಕ್ಕೆ ಏನಂತೀವಿ ನಾವು ಇವಾಗ ಪ್ರೈವೇಟ್ ಏನೈತಿ ಇವಾಗ ಪೆನ್ಷನ್ ಫಂಡ್ ಅಂತಂದ್ವಿ. ಹೌದಿಲ್ಲ, ಕನ್ನಡದಾಗ ಏನಪ್ಪಾ ಅಂದ್ರೆ ಈಗಿನ ಭವಿಷ್ಯ ನಿಧಿ ಅಂತಂದ್ವಿ. ಏನಂತ ಇವಾಗ ಭವಿಷ್ಯ ನಿಧಿ ಅಂತಂದ್ವಿ. ಹೌದಿಲ್ಲ, ರೈಟ್. ಆಮೇಲೆ ESI ವೆರಿ ಇಂಪಾರ್ಟೆಂಟ್. ಇದು ಇವಾಗ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಂದ್ರೆ ಕನ್ನಡದಾಗ ರಾಜ್ಯ ನೌಕರರ ವಿಮೆ ಅಂತಂದ್ವಿ. ಏನಂತ ಇವಾಗ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್. ರೈಟ್, ಇದಕ್ಕೇನಂತ ಇವಾಗ ರಾಜ್ಯ ನೌಕರರ ವಿಮೆ. ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಂದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಪ್ರತಿಯೊಂದು ಇರ್ತಕ್ಕಂಥ ಇನ್ಶೂರೆನ್ಸ್ ಕಂಪಲ್ಸರಿ ಇದ್ದೇ ಇದಾವೆ. ಹೌದಿಲ್ಲ, ಟೋಟಲ್ ಇದೇನಿತ್ತಂದ್ರೆ ಇನ್ಶೂರೆನ್ಸ್ ಇರ್ಬೇಕಪ್ಪ. ಯಾಕಪ್ಪ ಅಂತ ಆ ಇನ್ಶೂರೆನ್ಸ್ ಇತ್ತಪ್ಪ ಅಂದ್ರೆ ಈಗಿನ ಯಾವುದೇ ಒಂದು ಫ್ಯಾಮಿಲಿ ಆಗಿರ್ಬೋದು, ಆ ವ್ಯಕ್ತಿಯ ಮೇಲೆ ಆ ದುಡಿತಕ್ಕಂಥ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿತ್ತಪ್ಪ ಅಂದ್ರೆ ಈಗಿನ ಈ ಎಂಪ್ಲಾಯ್ ESI ಇತ್ತಪ್ಪ ಅಂದ್ರ ಆ ವ್ಯಕ್ತಿ ಅಕಸ್ಮಿಕವಾಗಿ ಯಾವುದೇ ಒಂದು ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಆಗಿ
ಅಕಾಲಿಕವಾಗಿ ಮರಣ ಹೊಂದಿದರೆ ಆ ಫ್ಯಾಮಿಲಿ ಏನೈತಂದ್ರಿಗಿನ ಬೀದಿ ಬೀಳಬಾರ್ದಂತ ವಿದೇಶದಿಂದ ಏನೈತೆ ESI ಏನೈತಿ ಆಲ್ಮೋಸ್ಟ್ ಎಲ್ಲಾರು ಮಾಡಿಸ್ಬೇಕು. ಬೇರೆ ಅಭಿವೃದ್ಧಿ ದೇಶದಾಗ ಹೊಂದಿದಾಗ ನೋಡಿದಾಗ ಯಾವ್ದು ರಷ್ಯಾ ಆಗಿರ್ಬೋದು, ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಕೆಲವೊಂದು ಜಪಾನ್ ದೇಶದಲ್ಲಿ ಪ್ರತಿಯೊಂದು ಬಾಡಿಗೆ ಏನೈತಂದ್ರೆ ಏನ್ ಮಾಡಿರ್ತಾರೆ, ಇವಾಗ ಇನ್ಶೂರೆನ್ಸ್ ಮಾಡ್ತಾರೆ. ಎಕ್ಸಾಂಪಲ್ ನಾವು ಇವಾಗ ಬೈಕ್ಗಳಿಗೆ ಮಾಡಿಸ್ತೀವಿ, ಅಥವಾ ಯಾವ್ದು 4 ವೀಲರ್ 2 ವೀಲರ್ ಅದ್ರಲ್ಲಿ ಇರ್ತಕ್ಕಂಥ ಪ್ರತಿಯೊಂದಕ್ಕೆ ಯಾವ್ದು ಇವಾಗ ಬಫಲ್ ಎಲ್ಲದಕ್ಕೆ ಮಾಡಿಸಿರ್ತೀವಿ. ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದಿಲ್ಲ? ಅದ್ರಾಗ ಏನೈತೆ ಮಾನವನಿಗೆ ಬಿದ್ದಾಗ ಆ ಫ್ಯಾಮಿಲಿ ಬೀದಿ ಬೀಳ್ಬೇಡ ಅಂತ ಹೇಳಿದ್ರೆ ಇದು ಏನೈತಂದ್ರೆ ಅದು ಏನೈತಿ ಇವಾಗ ಶಾಲ್ಡ್ರಿಂದ ಏನೈತಿ ಇವಾಗ ಕಟ್ ಆಗುತ್ತೆ. ಆ ವ್ಯಕ್ತಿಯನ್ನು ಸತ್ತಾಗ ಆ ಫ್ಯಾಮಿಲಿ ಏನೈತಿ ಒಂದು ಬಂಕ್ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಇಂದ ಏನೈತಂದ್ರೆ ಆ ಫ್ಯಾಮಿಲಿ ಏನ್ ಇವಾಗ ಸೆಕ್ಯೂರ್ ಅಥವಾ ರಕ್ಷಣೆ ಮಾಡ್ಬೋದು. ಅಷ್ಟು ಶ್ರೀಮಂತ ಮಾಡಕ್ಕಾಗಲ್ಲ, ಬಡವನ ಆಗಕ ಬಿಡಂಗಿಲ್ಲ. ದಟ್ ಇಸ್ ಮೈ ESI ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೌದು? ಎಲ್ಲರಿಗೂ ಅಪ್ಲೈ ಬೇಕೇ ಬೇಕು ಆ ವ್ಯಕ್ತಿ ದುಡ್ಡು ತಗೊಂಡು. ಆಮೇಲೆ GS ಏನೈತಂದ್ರಿಗಿನ ಗ್ರಾಸ್ ಸ್ಯಾಲರಿ ಅಂತ ಅಂತೀವಿ. ಏನೈತಿ ಇವಾಗ ಗ್ರಾಸ್ ಸ್ಯಾಲರಿ ಇದು ಏನಪ್ಪಾ ಅಂದ್ರಿಗಿನ ಒಟ್ಟು ವೇತನ ಅಂತ ಅಂತೀವಿ. ಏನೈತಿ ಇವಾಗ ಒಟ್ಟು ವೇತನ. ನಾವು BS HRI DA TA ಇವು 4 ಕೂಡಿಸಿದ್ರೆ ನಾವೇನೈತಿ ಇವಾಗ GS ಬರ್ತದೆ. ಯಾವ್ದು ಇವಾಗ 4 ಕೂಡಿಸಿದ್ರ ಯಾವ 4 ಯಾವ್ದು BS HRI DA TA 4 ಕೂಡಿಸಿದ್ರೆ ಏನಾಗುತ್ತೆ ಇವಾಗ ನಮ್ಗೆ ಏನ್ ಬರ್ತೀವಿ ಇವಾಗ GS ಬರ್ತಾ ಇದಿಲ್ಲ, ರೈಟ್? ಇವಾಗ GS ಬರ್ತಾ ಇದಿಲ್ಲ. ಆಮೇಲೆ DD ಅಂತ ಕೇಳ್ತಾರೆ. DD ಡಿಡಕ್ಷನ್ ಅಥವಾ ಕಡಿತ. ಯಾವ್ದ್ರಲ್ಲ ಕಡಿತ? ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕಡಿತ ಆಗುತ್ತೆ, ಹೌದಿಲ್ಲ? ಯಾವ್ದಾದ್ರು ಕಡಿತ ಆಗುತ್ತೆ ಅಂದ್ರೆ ಓನ್ ಏನೈತೆ ಅಂದ್ರಿಗಿನ PF ESI ಎರಡು ಕಟ್ ಆಗ್ತಾವ. ಅದೇನೈತಿ ಇವಾಗ ನಾವ್ ಇಲ್ಲಿ ಏನೈತೆ ಅಂದ್ರಿಗಿನ ಪ್ಲಸ್ ಮಾಡ್ಬೇಕು, ಹೌದಿಲ್ಲ? ರೈಟ್. ಆಮೇಲೆ NS ಅಂದ್ರಿಗಿನ ನೆಟ್ ಸ್ಯಾಲ್ರಿ, ರೈಟ್? ಯಾವಾಗ ನೆಟ್ ಸ್ಯಾಲ್ರಿ ಅಥವಾ ಕನ್ನಡದಾಗ ನಿವಾಳ ವೇತನ ಅಂತ. ಏನಂತ ಇವಾಗ ನಿವಾಳ ವೇತನ. ನಮಗೆಲ್ಲ ಇವೆಲ್ಲ ಕಟ್ಟಾಗಿ ಇರ್ತಕ್ಕಂಥ ಎಂಪ್ಲಾಯಿಗೆ ಸೇರ್ತಕ್ಕಂಥ ಅಮೌಂಟ್ ಅಥವಾ ಮೊತ್ತಕ್ಕೆ ಅಥವಾ ಕನ್ನಡದಾಗ ಏನೈತಿ ಇವಾಗ ನಿವಾಳ ವೇತನ ಅಂತ. ಅದಕ್ಕೇನಂತ ಇವಾಗ ಈ ಇಂಗ್ಲಿಷ್ನಾಗ ನೆಟ್ ಸ್ಯಾಲ್ರಿ ಅಂತೀವಿ, ರೈಟ್? ಇದಿರ್ತಕ್ಕಂಥ ಏನೈತೆ ಅಂದ್ರೆ ಈಗಿನ ಒಂದು ಎಂಪ್ಲಾಯ್ ಸ್ಯಾಲ್ರಿ. ಇದನ್ನ ಯಾವ ರೀತಿ ಮಾಡ್ಬೇಕಂಬ ಇರ್ತಕ್ಕಂಥ ಏನೈತಂದ್ರೆ ನಾನು ಇವಾಗ ಪ್ರಾಕ್ಟಿಕಲ್ ಏನೈತೆ ಅಂದ್ರೆ ಈಗಿನ ಕರೆಕ್ಟ್ ಆಗಿ ನೋಡ್ತೀನಿ. 1 2 3 ಮಾಡ್ತೀನಿ. ಆಮೇಲೆ ಏನೈತೆ ಅಂದ್ರೆ ಈಗಿನ ಫಾಲೋ ಅಪ್ ಏನೈತೆ ಅಂದ್ರೆ ಈಗಿನ ಮಾಡ್ಬೋದು, ರೈಟಾ? ಓಕೆ. ಫಸ್ಟ್ ಇರ್ತಕ್ಕಂಥ ನಾವೇನೈತೆ ಅಂದ್ರೆ ಈಗಿನ BS ಇರ್ತಕ್ಕಂಥ ಏನೈತೆ ಅಂದ್ರೆ ಈಗಿನ ಬೇಸಿಕ್ ಸ್ಯಾಲರಿ ಅಮೌಂಟ್ ಹಾಕಿ ಎಷ್ಟು ಇವಾಗ 45,000, ರೈಟ್? ಆಮೇಲೆ ಏನೈತೆ ಅಂದ್ರೆ ಇವಾಗ ನಾವು ಯಾವ್ದು ಕಂಡಿಡ್ಬೇಕು ಇವಾಗ HRI ಕಂಡಿಡಿಬೇಕು, DA ಕಂಡಿಡಿಬೇಕು, TA ಎಲ್ಲ ಕಂಡಿಡಿಬೇಕು, ಹೌದಿಲ್ಲ? ಫಸ್ಟ್ ಇರ್ತಕ್ಕಂಥ ಯಾವುದೇ ಒಂದು MS ಸೆಕ್ಷನ್ ಅಲ್ಲಿ ಏನೇ ಒಂದು ಫಾರ್ಮುಲಾ ಹಾಕ್ಬೇಕಾದ್ರೆ ಫಸ್ಟ್ ಇರ್ತಕ್ಕಂಥ ಈಜಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಫಾರ್ಮುಲಾ ಈಸ್ ಈಕ್ವಲ್ ಟು ಫಸ್ಟ್, ಹೌದಿಲ್ಲ? ನಾವು ಯಾವ್ದು ಕಂಡಿಡ್ಬೇಕು? HRI ಕಂಡಿಡ್ಬೇಕು. ಇದು ಯಾವ್ದು ಕಂಡಿಡ್ಬೇಕು? ನಾವು ಇವಾಗ BSc ಕಂಡಿಡ್ಬೇಕು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಇಂಟು ಎಷ್ಟು ಪರ್ಸೆಂಟೇಜ್ ಇದೆ ಅಲ್ಲಿ 2 ಇದೆ. ಎಷ್ಟು ಇರ್ಬೋದು ಅಷ್ಟು ಹಾಕ್ಬೋದು. ನಮ್ದು ಅಂದ್ರೆ ಡಿವೈಡ್ ಬೈ 100, ರೈಟಾ? ಬೇಸಿಕ್ ಕಂಡಿಡಿದ್ವಿ. ನೆಕ್ಸ್ಟ್ ಏನೈತಿ ಇವಾಗ DA ಕಂಡಿಡ್ಬೇಕಾಗತ್ತೆ. ಈಸ್ ಈಕ್ವಲ್ ಟು, ರೈಟ್? ಆಮೇಲೆ ಮತ್ತೆ ಬೇಸಿಕ್ ಸ್ಯಾಲರಿ ಇಂಟು ಎಷ್ಟು 3% ಡಿವೈಡ್ ಬೈ 100, ರೈಟ್? ನೆಕ್ಸ್ಟ್ TA, ಹೌದಿಲ್ಲ? ಈಸ್ ಈಕ್ವಲ್ ಟು, ಹೌದಿಲ್ಲ? ಮತ್ತೇನೈತಿ ಬೇಸಿಕ್ ಸ್ಯಾಲರಿ ಇಂಟು 4% ಡಿವೈಡ್ ಬೈ 100, ರೈಟ್? ಆಮೇಲೆ ಯಾವ್ದು ಇವಾಗ PF ಈಸ್ ಈಕ್ವಲ್ ಟು, ಹೌದಿಲ್ಲ? ಮತ್ತೆ ಬೇಸಿಕ್ ಸ್ಯಾಲರಿ ಇಂಟು ಎಷ್ಟು ಇವಾಗ 5% ಡಿವೈಡ್ ಬೈ 100, ರೈಟ್? ಆಮೇಲೆ ESI, ಹೌದಿಲ್ಲ? ESI ಬೇಸಿಕ್ ಸ್ಯಾಲರಿ ಇಂಟು ಎಷ್ಟು ಪರ್ಸೆಂಟೇಜ್ ಇವಾಗ 6 ಡಿವೈಡ್ ಬೈ 100, ರೈಟ್? ಆಮೇಲೆ GS ಅಂದ್ರ ಕ್ರಾಸ್ ಸ್ಯಾಲರಿ ಅಥವಾ ಒಟ್ಟು ವೇತನ. ಅಂದ್ರೆ ಯಾವ್ದಾದ್ರು ಅಂತ ಹೇಳಿದೆ ನಾನು ಬೇಸಿಕ್ HRI DA TA ಈ 4 ಕೂಡಿಸಿ ಏನಾಗುತ್ತೆ ಇವಾಗ GS ಬರ್ತಾ ಇದಿಲ್ಲ. ಫಸ್ಟ್ ಈಸ್ ಈಕ್ವಲ್ ಟು ಏನಂತಂದ್ರೆ ಈಗಿನ ಬೇಸಿಕ್ ಸ್ಯಾಲರಿ ಪ್ಲಸ್ ಆಮೇಲೆ HRI ಪ್ಲಸ್ ಆಮೇಲೆ DA ಪ್ಲಸ್ TA, ರೈಟ್? ಗ್ರಾಸ್ ಸ್ಯಾಲರಿ ಎಷ್ಟು 49,050 rupees, ಹೌದಿಲ್ಲ? DD ಇವು ಸ್ಯಾಲರಿ ಆಗಿ ಮೂಲ ವೇತನದಲ್ಲಿ ಕಟ್ ಆಗ್ತಾವ ಅಥವಾ ಕಡಿತ ಆಗ್ತಕ್ಕಂಥ ಒಂದು 2 ಅದ, ಹೌದಿಲ್ಲ? ಯಾವ್ಯಾವು? PF ಪ್ಲಸ್ ESI. PF ಪ್ಲಸ್ ES, ರೈಟಾ? 2 ಮಾತ್ರ ಎಷ್ಟು 4,150 ರೂಪಾಯಿ ಏನೈತಿ ಇವಾಗ ಕಟ್ ಆಗ್ತಾವ. ನೆಟ್ ನಾವ್ ಏನ್ ಕಂಡಿಡ್ಬೇಕು ಇವಾಗ? ನೆಟ್ ಸ್ಯಾಲರಿ ಕಂಡಿಡ್ಬೇಕು ಅಥವಾ ನಿವಾಳ ವೇತನ ಕಂಡಿಡ್ಬೇಕು, ಹೌದಿಲ್ಲ? ಈಸ್ ಈಕ್ವಲ್ ಟು ಫಸ್ಟ್ ಇವಾಗ GS ಐತಲ್ಲ, GS ಆಗ ಮೈನಸ್ DD ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. DD ನಾವ್ ಇರ್ತಕ್ಕಂಥ ನಾವು ಅಬ್ಸರ್ವೇಷನ್ ಏನ್ ಮಾಡ್ಬೇಕಂದ್ರೆ ಈಗ ಕರ್ಸರ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ರೈಟ್? ಎಷ್ಟು ಇವಾಗ 49,100 rupees ಅಂತ ಐತಿ. ಇದಿರ್ತಕ್ಕಂಥ ಮೆಥಡ್ ನಾವು ಇನ್ನೊಂದು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಏನೈತೆ ಅಂದ್ರೆ ಈಗಿನ
ಬೇರೆಯವ್ರದ್ದು ಏನಂತಂದ್ರೆ ಈಗಿನ ಇರ್ತಕ್ಕಂಥ ರಮೇಶನ್ ಒಂದು ನೋಡೋದು ಹೌದಿಲ್ಲ. ರಮೇಶನ್ ಏನಂತಂದ್ರೆ ಈಗಿನ 38,000 ರೂಪಾಯಿ ನೋಡೋ. ಎಷ್ಟು ಇವಾಗ ಶಾರ್ಟ್ ಎಷ್ಟು ಇದೆ 38,000. ಬಟ್ ಎಲ್ಲ ಇನ್ನೊಂದ್ಸಲ ಕಂಡಿಡಿದು ಬಟ್ ಇರ್ತಕ್ಕಂಥ ಏನಂತಂದ್ರೆ ಈಗಿನ ಇಸ್ ಈಕ್ವಲ್ ಟು ಏನು ಕಂಡಿಡ ಫಸ್ಟ್ ಗೆ ಎಚ್ ಆರ್ ಐ ಯಾರ್ದು ರಮೇಶ್ ಎಂದು ಇಂಟು ಡಿವೈಡ್ ಬೈ ಎಷ್ಟು ಇವಾಗ 2/100 ಹೌದಿಲ್ಲ. ಆಮೇಲೆ ಡಿ ಎ ಇಸ್ ಈಕ್ವಲ್ ಟು ಹೌದಿಲ್ಲ ಇಂಟು 3% ಡಿವೈಡ್ ಬೈ 100 ಹೌದಿಲ್ಲ ಇಸ್ ಈಕ್ವಲ್ ಟು ಆಮೇಲೆ 38,000 ಇಂಟು 4% ಡಿವೈಡೆಡ್ ಬೈ 100 ರೈಟ್. ಆಮೇಲೆ ಯಾವ್ದು ಕಂಡಿಡ್ಬೇಕು ಇವಾಗ ಪಿ ಎಫ್ ಇಸ್ ಈಕ್ವಲ್ ಟು 38,000 ಇಂಟು ಏನಂತಂದ್ರಿಗಿನ 5% ಡಿವೈಡ್ ಬೈ 100 ರೈಟ್. ನೆಕ್ಸ್ಟ್ ಇ ಎಸ್ ಐ ಕಂಡಿಡ್ಬೇಕು ಹೌದಿಲ್ಲ ಇಸ್ ಈಕ್ವಲ್ ಟು 38,000 ಇಂಟು ಏನು ಪರ್ಸೆಂಟ್ 6 ಡಿವೈಡ್ ಬೈ 100 ರೈಟ್. ಆಮೇಲೆ ಜಿ ಎಸ್ ಕಂಡಿಡ್ಬೇಕು ಜಿ ಎಸ್ ಹೌದಿಲ್ಲ ಯಾವ ಅಂತ ಹೇಳಿದೆ ಮೊದಲು ಬೇಸಿಕ್ ಸ್ಯಾಲರಿ ಪ್ಲಸ್ ಎಚ್ ಆರ್ ಐ ಪ್ಲಸ್ ಡಿ ಎ ಸಾರಿ ಏನು ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಎಚ್ ಆರ್ ಐ ಡಿ ಎ ಟಿ ಎ ರೈಟ್ 41 ಸಾರಿ ರೈಟ್ ಓಕೆ ಓಕೆ ರೈಟ್ ಓಕೆ. ನೆಕ್ಸ್ಟ್ ಏನಂತಂದ್ರೆ ಈಗಿನ ಇಸ್ ಈಕ್ವಲ್ ಟು ನಾವು ಡಿ ಡಿ ಮಾತ್ರ ಕಂಡುಹಿಡ್ಬೇಕು ಹೌದಿಲ್ಲ ಪಿ ಎಫ್ ಪ್ಲಸ್ ಏನಂತಂದ್ರೆ ಈಗಿನ ಇ ಎಸ್ ಐ ರೈಟ್. ನೆಕ್ಸ್ಟ್ ಏನೈತಿ ಇವಾಗ ನೆಟ್ ಸ್ಯಾಲ್ರಿ ಇಸ್ ಈಕ್ವಲ್ ಟು ಏನಂತಂದ್ರೆ ಜಿ ಎಸ್ ಆಗ ಮೈನಸ್ ಏನಂತಂದ್ರೆ ಈಗಿನ ಡಿ ಡಿ ಮಾಡ್ಬೇಕು ಇಸ್ ಈಕ್ವಲ್ ಟು ಜಿ ಎಸ್ ಮೈನಸ್ ಡಿ ಡಿ ಮಾಡಿದ್ರೆ ನಮ್ಗೆ ಇರ್ತಕ್ಕಂಥ ಏನೈತಿ ಇವಾಗ ನೆಟ್ ಸ್ಯಾಲ್ರಿ ಬರ್ತದೆ. ಇದಿರ್ತಕ್ಕಂಥ ಮೆಥಡ್ ಕರೆಕ್ಟ್ ಆಗಿ ಕ್ಲಾರಿಫೈ ಆಯ್ತು ಅಂದ್ರೆ ವಿಡಿಯೋ ಇನ್ನೊಂದ್ಸಲ ಏನಂತಂದ್ರೆ ಈಗಿನ ರಿಪೀಟ್ ಮಾಡಿ ರಿವ್ಯೂ ಮಾಡಿ ಏನಂತಂದ್ರೆ ಈಗಿನ ನೋಡ್ಕೋಬಹುದು. ಇರ್ತಕ್ಕಂಥ ಏನೈತಿ ನಾವು ಇವಾಗ ಡ್ರ್ಯಾಗ್ ಕೂಡ ಮಾಡೋದು ಎಲ್ಲ ಇಲ್ಲಿ ಇರ್ತಕ್ಕಂಥ ಅಮೌಂಟ್ ಹಾಕೊಂಡ್ಬಿಡೋದು 35,000 ರೂಪಾಯಿ ಸ್ಯಾಲ್ರಿ ಎಲ್ಲರೂ ಹೌದಿಲ್ಲ. $25,000 $28,000 $22,000 $1,000 $22,000 ನಾವೇನೈತಿ ಇವಾಗ ಡ್ರ್ಯಾಗ್ ಮಾಡ್ಬೋದು ಎಲ್ಲ ಟೋಟಲ್. ನೀವು ಡ್ರ್ಯಾಗ್ ಮಾಡಬಾರ್ದು ಬಟ್ ಏನೈತಂದ್ರೆ ಈಗಿನ ಪ್ರಾಕ್ಟೀಸ್ ಮಾಡ್ಬೇಕು ರೈಟ್. ಇಲ್ಲಿರ್ತಕ್ಕಂಥ ಎರಡು ಇವಾಗ ಸೆಲೆಕ್ಷನ್ ಮಾಡಿ ಇಲ್ಲಿರ್ತಕ್ಕಂಥ ಪ್ಲಸ್ ಮಾರ್ಕ್ ಬಂದಾಗ ಮಾತ್ರ ಡ್ರ್ಯಾಗ್ ಮಾಡ್ಬೇಕು ನಾವು. ರೈಟ್ ಕರೆಕ್ಟ್ ರೈಟ್. ನೆಕ್ಸ್ಟ್ ಡ್ರ್ಯಾಗ್ ಒಂದ್ಸಲ ಪ್ಲಸ್ ಮಾರ್ಕ್ ಲೇಟ್ ಇದಾಗುತ್ತೆ ಕರೆಕ್ಟ್. ಜಿ ಎಸ್ ರೈಟ್ ರೈಟ್. ಇದಿರ್ತಕ್ಕಂಥ ಏನಂತಂದ್ರೆ ಈಗಿನ ಕರೆಕ್ಟ್ ಆಯ್ತು. ಇದಿರ್ತಕ್ಕಂಥ ಟೋಟಲ್ ಏನಂತಂದ್ರೆ ಈಗಿನ ನಾವು ಇರ್ತಕ್ಕಂಥ ಮಾಡ್ತಕ್ಕಂಥ ಒಂದು ಮೆಥಡ್ ರೈಟ್. ಓಕೆ ಆಲ್ ಆಫ್ ಯು ಥ್ಯಾಂಕ್ ಯು.